ಗುರುಗೆ ಗಲ್ಲು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ವಿಷಯ ಮಾತಾಡ್ತಾ ಇದ್ವಿ, ಸಿನಿಮಾದ ಬಗ್ಗೆನೂ ಮಾತಾಡಬೇಕು, ಬಟ್ ಆದರೆ ವಿವಾದನೇ ಇದೆ ಇಲ್ಲಿ ಜಾಸ್ತಿ. ಸೊ ಅನೂಪ್, ಸೊ ಚಿತ್ರಕ್ಕೆ ಮ್ಯೂಸಿಕ್ ಕೊಟ್ಟಿದ್ದೀರಾ, ಸೊ ಎಲ್ಲೋ ಬೇರೆ ಕಡೆ ಕಳೆದೋಗ್ಬಿಟ್ಟಿದ್ರೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಹಾಕೋದ್ರ ಬಗ್ಗೆ ಹೇಗೆ? ಇಲ್ಲ ಇಲ್ಲ ಇಲ್ಲ, ಅವ್ರನ್ನ ಗಲ್ಗಾಕಕ್ಕೆ ನಾವೇ ಬಿಡಲ್ಲ. ಯಾಕೆ? ನಾನು ಅವ್ರ 3 ಫೇವ್ರೇಟ್ ಡೈರೆಕ್ಟರ್ ಅವರು. ಒಂದು ಇನ್ನೊಂದು ಅವ್ರ 3 ಚಿತ್ರಕ್ಕೂ ನಾನು ಅಸೋಸಿಯೇಟ್ ಆಗಿದ್ದೀನಿ. ಮಟಾಲ ಟ್ರ್ಯಾಕ್ ಆಡಿದ್ದೆ, ಎದ್ದೇಳು ಮಂಜುನಾಥ ಮ್ಯೂಸಿಕ್ ಮಾಡಿದ್ದೀನಿ, ಡೈರೆಕ್ಟರ್ ಸ್ಪೆಷಲ್ ಮ್ಯೂಸಿಕ್ ಮಾಡಿದ್ದೀನಿ. ನೀವು ಹೇಳ್ತಾ ಇದ್ರಿ ಮ್ಯೂಸಿಕ್ ಕೆಲವೇ ಇದರಲ್ಲಿರುತ್ತೆ, ಕಡಿಮೆ ಇರುತ್ತೆ ಅಂತ. ಬಟ್ ಇವ್ರ ಜೊತೆ ಒಂದು ಸಿನಿಮಾ ಕೆಲಸ ಮಾಡೋದು ಒಂದು 4 ಸಿನಿಮಾಗೆ ಆಗೋ ಅಷ್ಟು ಕೆಲಸ ಮಾಡಿರ್ತೀನಿ. ಅಲ್ಲ, ಕರೆಕ್ಟ್, 4 ಸಿನಿಮಾ ಜಾಸ್ತಿ ಮಾಡಿರ್ತೀರ. ಯಾಕೆಂದರೆ 2009 ಎದ್ದೇಳು ಮಂಜುನಾಥ ಕೊಟ್ಟರು. ಇವಾಗ ಇನ್ನೊಂದು 2 ತಿಂಗಳು ಹೋಗ್ಬಿಟ್ರೆ 4 ಇಯರ್ಸ್ ಆಗುತ್ತೆ ಎದ್ದೇಳು ಮಂಜುನಾಥ ಬಂದ್ಬಿಟ್ಟು. ಮೋಸ್ಟ್ಲಿ ನಿಮ್ಮ ಡೈರೆಕ್ಟರ್ ಸ್ಪೆಷಲ್ ರಿಲೀಸ್ ಆಗಿ 50 ಡೇಸ್ ಆದರೆ ಅವಾಗ ಅದೊಂದು. ನೀವು ಗಲ್ಲಿನ ವಿಷಯ ಮಾತಾಡ್ತಿದ್ದೀರಲ್ಲ, ನಾನು ಬೇಕಿದ್ರೆ ಇವಾಗ ಫೇಸ್ಬುಕ್ಕಲ್ಲಿ ಪಟ್ಟಂದು ಮೆಸೇಜ್ ಬಂತು, ಯಾವ ಫ್ಯಾನ್ಸು ಅವ್ರು ರಿಲೀಸ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡಿಲ್ಲ, ನಾಳೆ ಎಲ್ಲರೂ ಬರ್ತಾ ಇದೀವಿ ಅಂತ ಇಲ್ಲಿ ಮೆಸೇಜ್ ತೋರಿಸ್ತೀನಿ. ಲೇಟ್ ಆದ್ರೂ ತೊಂದರೆ ಇಲ್ಲ ಅಂತ ಹೇಳಿ ಮೆಸೇಜ್ ಬಂತು. ಇವಾಗ ಇನ್ನೊಂದು ಸಿನಿಮಾ ಇವಾಗ ನಮ್ಮ ಜೊತೆ ಲೈನಲ್ಲಿ ಒಬ್ರು ಇದ್ದಾರೆ, ಅವರು ಡೈರೆಕ್ಟರ್ ಇದ್ದಾರೆ, ಸೊ ಅವರು ಕೂಡ ಮಾತಾಡ್ತಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ಹಲೋ ಸರ್, ಕೇಳಿಸ್ತಾ ಇದೆಯಾ? ಓಕೆ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಸರ್? ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ ಸಾಧು ಸರ್, ಹಲೋ. ಸೊ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ಬರ್ತಾರಲ್ಲ ನಿಮಗೆ ಸಾಧು ಕೋಕಿಲ ಅವರು ಮಾತಾಡ್ತಾ ಇದ್ರು. ಓಕೆ, ಇಲ್ಲ, ಇದು ತಡ, ಸಿನಿಮಾ ರಿಲೀಸ್ ತಡ ಬೇರೆ ಆಯಿತು, ಅದು ಬೇರೆ ವಿವಾದ. ಅದಕ್ಕಿಂತ ಮುಂಚೆ ನೀವು ತಡ ಅನ್ನೋದನ್ನು ಹೇಳ್ಬಿಡ್ತೀನಿ. 4 ವರ್ಷ ಯಾಕಾಯಿತು ಅಂತ ಹೇಳ್ತೀನಿ. ಈ ಟ್ರಾವೆಲಲ್ಲಿ ನನಗೆ ನಿಮ್ಮ ಸುವರ್ಣ, ನಿಮ್ಮ ಸಂಸ್ಥೆ ಇನ್ನೊಂದು ಬ್ರ್ಯಾಂಚಲ್ಲಿ ಕನ್ನಡದ ಕೋಟೆ ಪುನೀತ್ ಅವ್ರನ್ನ ಇಟ್ಕೊಂಡು ಸೀಸನ್ 1 ಮಾಡಿದಾಗ 80 ಎಪಿಸೋಡು ನಾನು ಅವ್ರ ಸ್ಕ್ರಿಪ್ಟ್ ಬರ್ಕೊಡ್ಬೇಕಾಗಿ ಬಂದಿತ್ತು. ಅದು 9 ತಿಂಗಳ ಕೆಲಸ ನನಗೆ. ಅದನ್ನು ಒಪ್ಕೊಳ್ಳೇಬೇಕಾದ್ರೆ ಪುನೀತನ್ನು ತುಂಬ ಇಷ್ಟಪಡುವಂಥ ಕಲಾವಿದ. ಅವ್ರು ಕರೆದಾಗ ರಾಜ್ ಸಂಸ್ಥೆ ಮತ್ತು ಸುವರ್ಣ 2 ಸೇರಿ ಕರೆದಾಗ ನಾನು ಹೋಗಲೇಬೇಕಾಗಿ ಬಂತು. ಅಲ್ಲಿ ನನಗೆ ಇದಾಯಿತು. ಅದಂತರ ಹುಡುಗರು ಡೈಲಾಗ್ ಬರದೆ, ಯಾರೇ ಕೋಬಾಡಲ್ಲಿ ಬರದೆ, ತುಂಬ ಕೆಲಸಗಳಲ್ಲಿ ನನ್ನ ಬರವಣಿಗೆ ಬೇರೆ ಬೇರೆ ಒಂದು ಚಿತ್ರಗಳನ್ನ ಹೆರ್ತಾ ಬಂದ್ಬಿಟ್ಟು ಆಡಿಯನ್ಸ್ನ ಕಳ್ಕೊಳ್ಳೋದು ಬೆಟ್ರಾ, ಟೈಮ್ ತೊಗೊಂಡು ಒಳ್ಳೆ ಚಿತ್ರ ಮಾಡಿ ಒಳ್ಳೆ ಕ್ರೌಡ್ನ ಉಳಿಸ್ಕೊಂಡು ಒಬ್ಬ ಡೈರೆಕ್ಟ್ ಮಾರ್ಕೆಟ್ನ ಉಳಿಸ್ಕೊಳ್ಳೋದು ಬೆಟ್ರಾ? ಈ ಮರೆಯಲ್ಲ, ಇದು ತಪ್ಪು ಲಾಜಿಕ್, ವಾದ ತಪ್ಪು. ಸಾಧು ಅವರೇ, ವಾದ ತಪ್ಪು. ಉಪೇಂದ್ರ ಅವರ ಚಿತ್ರವನ್ನ 10 ವರ್ಷ ಕಾದಿದ್ದಾನೆ ಆಡಿಯನ್ಸು. ಅವ್ರ ಡೈರೆಕ್ಷನ್ ಮತ್ತೆ ಸೂಪರ್ ಚಿತ್ರವನ್ನು ನೋಡ್ಲಿಕ್ಕೆ 10 ವರ್ಷ ಕಾದಿದ್ದಾನೆ ಆಡಿಯನ್ಸ್. ಮರೆಯಲ್ಲ, ಇದನ್ನ ನಮಗೆ ನಾವೇ ಸುಳ್ಳು ಹೇಳ್ಕೊಂಡು ಮಾಡ್ಕೋತಾ ಇರೋದು. ನಮಗೆ ಚಿತ್ರದ ಹಿಂದೆ ಚಿತ್ರ ಬಂದು ಬೇಗ ದುಡ್ಡು ಮಾಡಬೇಕು ಅನ್ನೋ ಆಮಿಷಕ್ಕೆ ಬಲಿಯಾಗಿ ನಾವು 3 ತಿಂಗಳು 2 ತಿಂಗಳು ಸಿನಿಮಾಗಳನ್ನ ಮಾಡಿ ಪ್ರೇಕ್ಷಕರು ಥಿಯೇಟರ್ಗೆ ಬರ್ದಿದ್ದಂಗೆ ಮಾಡ್ಕೋತಾ ಇದೀವಿ ಡೈರೆಕ್ಟರ್ಸು. ನಾವು ತಾಳ್ಮೆಯಿಂದ ಇರ್ಬೇಕು. ಫಸ್ಟು ಒಬ್ಬ ನಿರ್ದೇಶಕ ತನ್ನ ಸ್ಕ್ರಿಪ್ಟನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಟೈಮ್ ತೊಗೊಳ್ಬೇಕಾಗತ್ತೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟೈಮ್ ತೊಗೊಳ್ಬೇಕಾಗತ್ತೆ. ಇಲ್ಲಾಂದರೆ ನಾವು ದುಡ್ಡಿನ ಹಿಂದೆ ಬಿದ್ದಾಗ, ನಾನು ಇಷ್ಟೊತ್ತಿಗೆ ಬಂದಿದ್ದ ರಿಮೇಕ್ ಆಫರ್ಸ್ಗಳನ್ನ ಒಪ್ಕೊಂಡಿದ್ರೆ ನಾನು ಐ ಥಿಂಕ್ ಒಂದು 6-7 ಕೋಟಿ ರೂಪಾಯಿ ಎಲ್ಲ ಇದರಲ್ಲಿ ಇರ್ತಿದ್ದೆ. ಹಾಗಾಗಿ ಗಲ್ಲು ಅಲ್ವೇ, ನೀವು ಫಸ್ಟು 3 ತಿಂಗಳು ಮಾಡಿ. 3 ತಿಂಗಳು ಮಾಡೋಕೆ ಆಗಲ್ಲ ಸರ್. 3 ತಿಂಗಳು ಮಾಡೋದು ಆ ನಿರ್ದೇಶಕರು ಇದ್ದಾರೆ, ನಾನು ಅವ್ರ ಪಟ್ಟಿಗೆ ಸೇರಕ್ಕೆ ಇಷ್ಟಪಡಲ್ಲ, ಕ್ಷಮೆ ಇರಲಿ. ಇಲ್ಲ 3 ತಿಂಗಳಿಗೆ ಮಾಡೋದು ನಿಜವಾಗ್ಲೂ ವೇಸ್ಟೇ. ನಾನು ಇದು ಹೇಳ್ತೀನಿಲ್ಲ, ವೇಸ್ಟೇ ಅದು. ಯಾಕೆಂದ್ರೆ ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ಲ, ಚೆನ್ನಾಗಿ ಮಾಡೋದು ವರ್ಕೌಟ್ ಮಾಡೋದಕ್ಕೂ ಟೈಮ್ ಇರಲ್ಲ. ಒಪ್ಸಿದ್ದೀನಪ್ಪ, ದುಡ್ಡುಗೋಸ್ಕರ ಕೆಲಸ ಮಾಡ್ದಂಗಾಗತ್ತೆ. ಖಂಡಿತ ಕನ್ವಿನ್ಸ್ ಮಾಡಿದ್ರು ಒಬ್ರನ್ನ. ಕನ್ವಿನ್ಸ್ ಮಾಡಿದ್ದೀನಿ. ನೋಗಲ್ಲು ಇಲ್ಲ, ಅವ್ರು ಹೇಳಿಂತಾನೆ ಹೇಳಿದೆ. ಗುರುಪ್ರಸಾದ್ ಅವರು ತುಂಬಾ ಟೈಮ್ ತಗೊಂಡು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡು ಮಧ್ಯೆ ಅವ್ರು ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ರು ಅನ್ಸುತ್ತೆ. ಹೌದು ಸರ್, ಮಾಡ್ತಾ ಇದ್ರು. ಅದ್ರ ಮಧ್ಯದಲ್ಲಿ ಇದನ್ನ ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ. ಸೋಲಿ ಬಿಟ್ಬಿಡಿ ಸರ್, ಸಿನಿಮಾ ರಿಲೀಸ್ ಆಗಿ ಎಂಜಾಯ್ ಮಾಡೋಣ, ಸುಮ್ಮನೆ ಯಾಕೆ ಅವ್ರನ್ನ ಗೆಲ್ಲಾಕ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಲವ್ ಯು ಸಾಧು ಸರ್, ಲವ್ ಯು. ನಾನು ಆಕ್ಚುಲಿ ನಮ್ಮ ಹುಡುಗರ ಹತ್ರ ಹೇಳಿದ್ದೆ, ನಾನು ಮುಂದೊಂದು ದಿನ ಸಾಧು ಅವ್ರನ್ನ ಹೀರೋ ಮಾಡ್ತೀನಿ ಅಂತ. ಈಗ ಗಲ್ಲ ಹಾಕಕ್ಕೆ ನಾನು ಒಪ್ಕೊಂಡಿದ್ರೆ ಆಪ್ಷನ್ ಕಟ್ ಆಗ. ನಾನು ನಿಜವಾಗ್ಲೂ ನಿಮ್ಮ ಜೊತೆ ನಿಮ್ಮನ್ನ ಹೀರೋ ಮಾಡ್ಬೇಕು ಅಂತ ಆಸೆ ಇದೆ ನನಗೆ. ನಿಮ್ಮಲ್ಲಿ ಅಭಿನಯದ ಹಾ ಸರ್, ಇದು ನಿರ್ದೇಶಕರು ಸರ್. ಯಾಕೆಂದ್ರೆ ಪ್ರತಿ ಸಿನಿಮಾ, ನಾನ್ ನಿಮಗೆ ಓಪನ್ ಆಗಿ ಹೇಳ್ತೇನೆ, ಪ್ರತಿ ಸಿನಿಮಾನು ಒಬ್ಬ ನಿರ್ದೇಶಕನ ಸಿನಿಮಾ ಆಗ್ಬೇಕು, ಒಬ್ಬ ಟೆಕ್ನಿಷಿಯನ್ ಸಿನಿಮಾ ಆಗ್ಬೇಕು ಸರ್. ಖಂಡಿತ ಸರ್, ನಿಜವಾಗ್ಲು ಈ ಮಾತು ಸತ್ಯ. ಇದು ಸೋ ನೈಸ್ ಅಲ್ವಾ ಸಾಧು ಸರ್? ನಾನು ಈ ವೇದಿಕೆಯಲ್ಲಿ ಕಮಿಟ್ ಆಗ್ತೀನಿ. ನಾನು ಬಹಳಷ್ಟು ಸ್ನೇಹಿತರು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಪ್ರೊಡ್ಯೂಸರ್ ಹೇಳಿದ್ದೀನಿ, ಸಾಧು ಅದ್ಭುತವಾದ ಪ್ರತಿಭಾನ್ವಿತ ನಟನಾಗಿ ಮತ್ತು ಗಾಯಕನಾಗಿ. ಇತ್ತೀಚೆಗೆ ನಿಮ್ಮ ಎದಗಾರಿಕೆ ಸಾಂಗ್ ಕೂಡ ತುಂಬಾ ಅದ್ಭುತವಾಗಿದೆ. ನಿಮ್ಮನ್ನ ಹೀರೋ ಆಗಿ ಪ್ರಾಜೆಕ್ಟ್ ಮಾಡಬೇಕು, ತುಂಬಾ ಚೆನ್ನಾಗಿ ನಗಿಸ್ತಾರ ಅಂತ ನಾನು ಸಾಕಷ್ಟು ಕಡೆ ಹೇಳ್ಕೊಂಡ್ ಬಂದಿದ್ದೀನಿ. ನೀವ್ ಮಾಡ್ತೀರಾ ಅಂದ್ರೆ ಖಂಡಿತ ಮಾಡ್ತೀನಿ ಸರ್. ಖಂಡಿತ ಮಾಡೋಣ ಸರ್. ಎಷ್ಟು ದಿವಸ ಬೇಕಾದ್ರೆ ನೀವ್ ಯಾವ ತರ ಟೈಮ್ ತೊಳ್ತೀರೋ ಆತರ ನನ್ನ ಇಟ್ಕೊಂಡು ನೀವು ನೋಡಿ. ಇವಾಗ ಈ ಕಾರ್ಯಕ್ರಮದ ಮೂಲಕ ನೋಡಿ ನಿಮ್ಗೊಂದು ಸಿನಿಮಾನೇ ಫಿಕ್ಸ್ ಆಗೋಯ್ತು ಇಲ್ಲೇ. ಸೊ ಟ್ರೀಟ್ ಕೊಡಿಸ್ಬೇಕು ನೆಕ್ಸ್ಟ್ ಸಿಕ್ಕಿದಾಗ.
ಜೊತೆಗೆ ಅವ್ರದ್ದು ಕೂಡ ಗಲ್ಲು ಮಿಸ್ ಆಗಿದ್ದೇವೆ ನಿಮ್ಮ ಕಡೆಯಿಂದ. 2 ಪಾರ್ಟಿ ಸಂದೀಪ್ ವೋಟಿಂಗ್ ಜಾಸ್ತಿ ಸಿಕ್ಕಿದೆ 2 ಪಾರ್ಟಿ ಒಟ್ಟೊಟ್ಟಿಗೆ. ಈ ತರ ಒಳ್ಳೊಳ್ಳೆ ನಿರ್ದೇಶಕರನ್ನ ಗಲ್ಲಿಗೆ ಹಾಕ್ಬೇಕು ಅನ್ನೋ ಯೋಚನೆ ಕೂಡ ಮಾಡಬಾರ್ದು. ಇರ್ಲಿ. ಸೂಪರ್. ಥ್ಯಾಂಕ್ ಯು ವೆರಿ ಮಚ್ ಸಾಧು ಅವರೇ. ಥ್ಯಾಂಕ್ ಯು ಸರ್. ಸೊ ನೋಡಿ, ಒಟ್ಟಿನಲ್ಲಿ ಗಲ್ಲು ಹಾಕೋದ್ರ ಬಗ್ಗೆ ಮಾತಾಡ್ತಾ ನೆಕ್ಸ್ಟ್ ಸಿನಿಮಾದು ಅನೌನ್ಸ್ ಮಾಡ್ದಂಗೆ ಆಯ್ತು ಇಂಡೈರೆಕ್ಟ್ ಆಗಿ. ಸಾಧು ಅವರು ಡೇಟ್ ಕೊಟ್ಟಂಗಾಯ್ತು, ನೀವು ಸ್ಟಾರ್ಟ್ ಇಲ್ಲ, ಮಾಡ್ದಂಗೆ. ನಂಗೆ ಖಂಡಿತ ಸಾಧು ಅವ್ರ ಬಗ್ಗೆ ಒಲವಿದೆ. ನಾನು ಒಂದು ಕಾನ್ಸೆಪ್ಟ್ ಕೂಡ ಮಾಡ್ಕೊಂಡಿದ್ದೆ, ಅದರಲ್ಲಿ ಸಾಧು ಕೈಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಹೇಳಿ. ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಅಂದರೆ ನಮ್ಮ ಬೇರೆ ಪ್ರೊಡ್ಯೂಸರ್ ಅದರದ್ದು ಆಗಲಿಲ್ಲ. ನನಗೆ ಅವರ ನಟನ ಇದ್ರ ಅವ್ರದ್ದು ಒಂದು ಸ್ಟೈಲ್ ಆ್ಯಕ್ಟಿಂಗ್ ಇದೆ, ಅದಲ್ಲದೆ ಕೂಡ ಪ್ರತಿಭಾನ್ವಿತ ಆತ, ನಗಿಸಬಲ್ಲ ಆತ. ಹೌದೌದು, ಅದನ್ನು ಯಾರು ಸರಿಯಾಗಿ ಇನ್ನೂ ಬಳಸ್ಕೊಂಡಿಲ್ಲ. ತುಂಬ ಒಂದು ಟೈಮಿಂಗ್ಸು, ಬಾಡಿ ಲ್ಯಾಂಗ್ವೇಜ್, ಮ್ಯಾನರಿಸಮ್ ಅಲ್ಲ. ಬಟ್ ಇನ್ನೊಂದು ಎಲ್ಲೋ ಒಂದು ಕಡೆ ಒಂದು ಡೌಟ್, ನೀವೆಲ್ಲ ಡೈರೆಕ್ಟರ್ಗಳು ಈ ಥರ ಬರೀ ಡೈರೆಕ್ಟರ್ಗಳನ್ನೇ ಹೀರೋ ಮಾಡ್ಕೊತಾ ಹೋದ್ರೆ ಪಾಪ ಹೊಸಬ್ರ ಗತಿ ಏನು, ಸ್ಟಾರ್ಗಳ ಗತಿ ಏನು? ಸೊ ಅದಕ್ಕೆ ಆನ್ಸರ್ ಹೇಳಲೇಬೇಕು. ನೀವು ಕೇಳೋಣ, ಆನ್ಸರ್ ಹೇಳೋಕ್ಕಿಂತ ಮುಂಚೆ ನಿಮಗೂ ಕೂಡ ಸ್ವಲ್ಪ ಕುತೂಹಲ ಇರಲಿ ಏನು ಅವ್ರು ಏನು ಆನ್ಸರ್ ಹೇಳ್ತಾರೆ ಅಂತ. ಸೊ ಈ ಗಲ್ಲು ಇಲ್ಲಿಗೆ ನಿಲ್ಲಲ್ಲ, ಕಾರ್ಯಕ್ರಮ ಮುಂದುವರಿಯುತ್ತೆ. ಚಿಕ್ಕ ಬ್ರೇಕ್.